ರವಿಗಣಿಗೆ ಅವರೇ, ಬ್ರೇಕ್ಗಿಂತ ಮುಂಚೆ ಭಾಳ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಕ್ಷೇತ್ರದಲ್ಲಿ ಕಾರ್ಯಕರ್ತರುಗಳಿಗೆ, ಕಾಂಗ್ರೆಸ್ನ ಸ್ಥಳೀಯ ಮುಖಂಡರುಗಳಿಗೆ ಎಷ್ಟೆಷ್ಟೆಲ್ಲ ಅಧಿಕಾರ ಕೊಟ್ಟಿದ್ದೀರಿ, ಏನೇನೆಲ್ಲ ಅಧಿಕಾರ ಕೊಟ್ಟಿದ್ದೀರಿ ಅಂತ. ಬಟ್ ಸಿದ್ದರಾಮಯ್ಯನವ್ರು ನಿಮಗೆ ಕೊಡ್ತಿಲ್ವೇ ಅಧಿಕಾರನ? ನೀವು ಫಸ್ಟ್ ಟೈಮ್ ಎಮ್ ಎಲ್ ಎಗಳೆಲ್ಲ ಸೇರಿಕೊಂಡು ಪತ್ರ ಬರೆದ್ರಿ ಪಾಪ. ಒಂದು ಪಾಯಿಂಟಿಗೆ ಬಂದ್ರಿ. ಹಾಂ, ಫಸ್ಟ್ ಟೈಮ್ ಎಮ್ ಎಲ್ ಎಗಳೆಲ್ಲ ಸೇರ್ಕೊಂಡು ಒಂದು ಪತ್ರ ಬರೆದ್ರಿ, ನಮ್ಮಲ್ಲಿ ಒಂದು 5 ಜನರನ್ನ ಮಿನಿಸ್ಟರ್ ಮಾಡಿ ಅಂತ. ಆಸ್ ಅ ಪಾಲಿಸಿ ನಾವು ಮಾಡೋದಿಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಆಸ್ ಅ ಪಾಲಿಸಿ ನಾವು ಮಾಡೋದಿಲ್ಲ. ಅದಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಏನಾದರೂ ಪಾಲಿಸಿ ಚೇಂಜ್ ಆಗುತ್ತಾ, ನಮಗೂ ಒಂದು ಸ್ವಲ್ಪ ಅಧಿಕಾರ ಸಿಗುತ್ತಾ ಅಂತ ಪ್ರಯತ್ನಿಸ್ತಾ ಇದ್ದೀರಾ? ಸರ್, ಇದು ನಾಯಕತ್ವದ ವಿಚಾರಕ್ಕೂ ಈ ಲೆಟ್ರಿಗೂ ಸಂಬಂಧ ಇಲ್ಲ. ಓಕೆ, ನಾವು ಹೊಸ ಗೆದ್ದಿರೋರು 2.5 ವರ್ಷದಿಂದ ಒಗ್ಗಟ್ಟಾಗಿದ್ದೀವಿ. ಈಗ ಏನಾಗಿದೆ, ಈಗ ಇವನ್ ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ ಗೆದ್ದಿದ ತಕ್ಷಣ CM ಆದರು. ನರೇಂದ್ರ ಮೋದಿ ಅವರು CM ಆಗದೆ ಇದು ಶಾಸಕರೇ ಆಗಿರಲಿಲ್ಲ, ಮುಖ್ಯಮಂತ್ರಿ ಆದರು. ಈ ರೀತಿ ನಮ್ಮ ವಿರೋಧ ಪಕ್ಷಗಳು ಒಳ್ಳೆ ಕಾಯಿನ್ನ ಮೂವ್ ಮಾಡ್ತಾ ಇರಬೇಕಾದ್ರೆ ನಾವು ಇನ್ನೂ ಹಳೆಯ ಸಂಪ್ರದಾಯವನ್ನು ಇಟ್ಕೊಂಡೇ ಹೋದರೆ ಪಕ್ಷಕ್ಕೆ ಹೊಸ ಚಾರ್ಮ್ ಕೊಡೋದಕ್ಕಾಗಲ್ಲ. ಈಗ ನಾನು ಶಾಸಕನಾಗಬೇಕಾದ್ರೆ ನನ್ನ ಪಕ್ಷ ನನಗೆ ಟಿಕೆಟ್ ಕೊಟ್ಟು ಆ ಚಾರ್ಮ್ ಇದ್ದಿದ್ದಕ್ಕೆ ಗೆದ್ದಿರೋದು. ನಾನೇನು ದೇವರಲ್ಲ, ನಾನೇ ಹೋಗಿ ಗೆದ್ಕೊಂಬಂದ್ಬಿಡೋದಕ್ಕೆ. ನನ್ನ ಪಕ್ಷವನ್ನು ಉಳಿಸೋದು, ನಮ್ಮ ಫಸ್ಟ್ ಟೈಮ್ ಆಗಿರಲಿ 10 ಸರಿ ಗೆದ್ದಿರಲಿ, ಅವರವರ ಶಕ್ತಿಯನ್ನು ಪಕ್ಷಕ್ಕೆ ವಿನಿಯೋಗಿಸೋದು. ಅದಕ್ಕೊಂದು ನಾವು ನಮ್ಮ ಪಕ್ಷಕ್ಕೆ ನಾವೆಲ್ಲ 35 ಜನ, 4 ಜನ ಅವತ್ತು ಬಂದಿರಲಿಲ್ಲ ಸೈನ್ ಹಾಕುವಾಗ, ಅದಕ್ಕೆ ಮಿಸ್ ಆಗಿದ್ದು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಏನು ತೊಂದರೆ ಇಲ್ಲ. ನಾವು ಅಷ್ಟು ಜನ ರಾಹುಲ್ ಗಾಂಧಿ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲ ಅವರಿಗೆ, CMಗೆ, DCMಗೆ ಪತ್ರ ಬರೆದಿದ್ದೀವಿ. ನನಗೆ ಬೇಡ, ನನಗೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿದೆ ಮಂಡ್ಯಕ್ಕೆ. ಓಕೆ, ಪ್ರಾದೇಶಿಕ ವಾರ ಇಲ್ಲ ಜಾತಿ ವಾರ ನೀವು ಯಾವ ರೀತಿ ಕೊಡ್ತೀರಿ, ಹೊಸ ಹೆಂಗ್ ಟರ್ಕ್ಗಳಿಗೆ ಕೊಡಿ. ಹೊಸಬ್ರಾದ್ರೆ ಈಗ ಕೆಲವು ಮಂತ್ರಿಗಳು ಏನಾಗಿದೆ, ನಾನು ಹೆಂಗೋ ಮಂತ್ರಿ ಆಗ್ತೀನಲ್ಲ ಅಂತೇಳಿ ಅವರು ನಮ್ಮ ಕ್ಷೇತ್ರಗಳಿಗೆ ಬರಲ್ಲ, ನಮ್ಮ ಕೈಗೆ ಸಿಗಲ್ಲ. ಈ ನಮ್ಮ ಯಂಗ್ಸ್ಟರ್ಸ್ಗಳಾದರೆ ಇಡೀ ಜಿಲ್ಲೆ ರಾಜ್ಯಾದ್ಯಂತ ಓಡಾಡ್ತಾರೆ, ಪಕ್ಷಕ್ಕೆ ಒಂದು ಶಕ್ತಿ ಆಗ್ತಾರೆ. 28ಕ್ಕೆ ಮತ್ತೆ ನಾವು ಬ್ಯಾಟಲ್ಗೆ ಹೋಗ್ಬೇಕಾದ್ರೆ ಇವರಿಬ್ಬರನ್ನ ಎದುರಿಸ್ಬೇಕಲ್ಲ, ಹೊಸ ಸ್ಟ್ರಾಟಜಿ ಇಟ್ಕೊಂಡು ಹೋಗೋಣ ಅಂತ 5 ಜನಕ್ಕೆ ಮಂತ್ರಿ ಕೊಡಿ ಅಂತ ಹೇಳಿದ್ದೀವಿ. ನೆನ್ನೆ CM ಅವರು ಹೇಳಿರೋದನ್ನು ನೋಡಿದ್ದೀವಿ. ಆದರೂ ಅವ್ರನ್ನೂ ಕನ್ವಿನ್ಸ್ ಮಾಡ್ತೀವಿ. ಅವ್ರೇನು ಹೇಳಿದ್ರು, ನಾವೊಂದು ಪಾಲಿಸಿ ಮಾಡೋಣ. ಸರ್, ಪಾಲಿಸಿ ಇರಲಿ ಸರ್, 28ಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತ ಅವ್ರನ್ನೂ ಕನ್ವಿನ್ಸ್ ಮಾಡ್ತೀವಿ. ಈಗ ಟೈಮ್ ತೊಗೊಳ್ತೀವಿ. ಈ ಅಸೆಂಬ್ಲಿಲೆಲ್ಲ ಸೇರ್ಕೊಂಡಾಗ ಎಲ್ಲರೂ ಮಾತಾಡಿಕೊಂಡು ರಾಹುಲ್ ಗಾಂಧಿ, ಇವರು ಸುರ್ಜೇವಾಲ, ವೇಣುಗೋಪಾಲು ಎಲ್ಲರ ಹತ್ರನೂ ಟೈಮ್ ತಗೊಂಡು ಇಷ್ಟು ಜನ ಒಗ್ಗಟ್ಟಾಗಿ ಹೋಗಿ ಲೆಟ್ರ್ ಕೊಟ್ಟು ಕನ್ವಿನ್ಸ್ ಮಾಡಿ 5 ಜನಕ್ಕೆ ತಗೊಳ್ತೀವಿ. BJP ಅವರು ಉದಾಹರಣೆಗಳನ್ನು ಕೊಟ್ಟರೆ, MLA ಇಲ್ಲದೆ ಇರೋರು ಮುಖ್ಯಮಂತ್ರಿನೇ ಮಾಡ್ಬಿಡ್ತಾರೆ ಅವರು ಅಂತ. ಸರ್, ನಮ್ಮ ವಿರೋಧ ರೀತಿ BJP ಹೆಚ್ಚು ಎಕ್ಸ್ಪೆರಿಮೆಂಟಲ್ ಅಂತ ಅನ್ಸುತ್ತಾ ನಿಮಗೆ? 100%. ಸರ್, ಅವರು ಈ ಜನ್ರೇಷನ್ಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಮಾಡಬೇಕು, ಮತ್ತೆ ಅಧಿಕಾರಕ್ಕೆ ಬರಬೇಕು. ಈಗ ಗುಣಕ್ಕೆ ಮತ್ಸರ ಇರಬಾರ್ದು. ನಮ್ಮ ವಿರೋಧಿಗಳು ಯಾವುದಾದ್ರು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಸ್, ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋ ಭಾವನೆ ನಮ್ಮಲ್ಲಿ ಇರಬೇಕು. ಅದನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಆಗಬೇಕು. ಅದು ಸ್ವಲ್ಪ ಚಾಣೆ ಹಿಡಿದು ಕಾಪಿ ಪೇಸ್ಟ್ ಆಗಬಾರ್ದು, ಚಾಣೆ ಹಿಡಿದು ಇನ್ನೊಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು. ಗುಣಕ್ಕೆ ಮತ್ಸರ ಇರಬಾರ್ದು ಅಂದ್ರೆ 25 ವರ್ಷದಿಂದ ಮೋದಿ ಯಾಕೆ ಅಧಿಕಾರದಲ್ಲಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಅವ್ರಿಗೆ ಸ್ಟ್ರಾಟಜಿ ಮಾಡೋದು ಗೊತ್ತಿದೆ. ಲೈಕ್ ಅಷ್ಟೇ. ಓಕೆ, ಸ್ಟ್ರಾಟಜಿ ಮಾಡೋದು ಗೊತ್ತಿದೆ. ಅಂದರೆ ಕಾಂಗ್ರೆಸ್ನಲ್ಲಿ ಸ್ಟ್ರಾಟಜಿ ಮಾಡೋದು ಗೊತ್ತಿಲ್ಲ ಈಗ ಅಂತಿದ್ದೀರಿ? ಇವತ್ತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಲ್ಲ, ನಮಗಿಂತ ಚೆನ್ನಾಗಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಓಕೆ, ಇಟ್ಸ್ ವೆರಿ ಗುಡ್ ಸ್ಟ್ರಾಟಜಿಸ್ಟ್. ಇದು ಹಿಡಿತಾರೆ ನಾಡಿ. ಯಾರಿಗೇನು ಬೇಕೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಪಶ್ಚಿಮ ಬಂಗಾಳ ಕಡೆ ಚುನಾವಣೆ ಇದ್ದಾಗ ಬಾಂಗ್ಲಾದೇಶ ನೆನಪು ಬರುತ್ತೆ, ರಾಜಸ್ಥಾನ ಪಂಜಾಬ್ ಚುನಾವಣೆ ಇದೆ, ಪಾಕಿಸ್ತಾನ ನೆನಪು ಬರುತ್ತೆ. ಲೆಟ್ ಇಟ್ ಬಿ, ಅಜೆಂಡಾ ಒಂದೇ ಇದೆ, ನೆನಪು ಬರೋದು ಬೇರೆ ಬೇರೆ ಆಗಿರುತ್ತೆ ಅಷ್ಟೇ. ಓಕೆ, ಮತ್ತು ನಿಮಗೆ ಯಾಕೆ ಆಗ್ತಿಲ್ಲ ಅದು? ರಾಹುಲ್ ಗಾಂಧಿ ಆ ಬೇಸ್ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ನಾವು ಬಡವರು ಎಲ್ಲರೂ ಒಗ್ಗಟ್ಟು ಒಂದು ಇಶ್ಯೂ ಬೇಸ್ ಮೇಲೆ ನಾವು ಹೋಗ್ತಾ ಇದ್ದೀವಿ. ಅವ್ರ ಪಕ್ಷ ಆ ಇಶ್ಯೂ ಮೇಲೆ ಅವ್ರ ಪಕ್ಷ ತಳಾದಿ ನಿಂತಿದೆ. ನಮ್ಮದು ಬಡವರು, ಕೂಲಿ ಕಾರ್ಮಿಕರು, ಈ ತಳಾದಿ ಮೇಲೆ ರೈತರು, ಈ ತಳಾದಿ ಮೇಲೆ ನಮ್ದು ನಿಂತಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಈ ತಳಹದಿ ಇಷ್ಟ ಆಗುತ್ತಾ, ಹೋಗ್ತಾ ಇರೋ ತಳಹದಿ? ಯಾವುದು? ನೀವು ಹೇಳಿದ್ರಲ್ಲ, ಬಡವರು ಎಲ್ಲರೂ ಒಗ್ಗಟ್ಟು. ಹೌದು. ಸದ್ಗುರು ಅವರ ಆಶ್ರಮಕ್ಕೆ ಕರೆದ್ರೆ ಹೋಗಿ ಅವರು ಅಮಿತ್ ಶಾ ಅವರ ಪಕ್ಕದಲ್ಲಿ ಕೂತ್ಕೊಂಡು ಮಹಾಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕುಂಭಮೇಳ, AICC ಅಧ್ಯಕ್ಷರೇ ಹೇಳಿದ್ರು ಅಲ್ಲಿ ಹೋದರೆ ನೌಕರಿ ಸಿಗುತ್ತೇನ್ರಿ ಅಂತ, ಆದರೂ ಕುಂಭಮೇಳಕ್ಕೆ ಹೋಗ್ತಾರೆ. ಸದನದಲ್ಲಿ ನಿಂತ್ಕೊಂಡು RSSನ ಗೀತೆಯನ್ನು ಹಾಡಿದ್ರು, ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಹಾಡ್ತಾರೆ. ಅವರು ಅದನ್ನು ಯಾಕೆ ಆಡಿದ್ರು ಮತ್ತು ಯಾಕೆ ಆಮೇಲೆ ಕ್ಷಮೆ ಕೇಳಿದ್ರು ಅನ್ನೋದು ಅವ್ರನ್ನೇ ಕೇಳಿದ್ರೆ, ಕ್ಷಮೆಯಲ್ಲಿ ಕೇಳಿದ್ರಿ ಸರ್, ಸ್ಪಷ್ಟೀಕರಣ ಕೊಟ್ಟರು ಅನ್ನೋದು ಅವ್ರನ್ನೇ ಕೇಳಿದ್ರೆ ಗೊತ್ತಾಗ್ತದೆ. ಓಕೆ, ಅದಕ್ಕೆ ನಾನು ನಾಟ್ ರೈಟ್ ಪರ್ಸನ್. ಅವರ ಭಾವನೆಗಳಿಗೆ, ಅವರ ಆಚರಣೆಗಳಿಗೆ, ಅವರ ನಿಲುವುಗಳಿಗೆ ಸಮರ್ಥಿಸ್ಕೊಳ್ಳೋದು ಅಥವಾ
ಅದಕ್ಕೆ ಕಮೆಂಟ್ ಮಾಡೋದಕ್ಕೆ ನಾನು ರೈಟ್ ಪರ್ಸನ್ ಅಲ್ಲ. ಈಗ ಹಿಂದುತ್ವ ಅಂತ ಹೊರಟಿರುವ ಯುವ ಸಮುದಾಯವನ್ನು ಸೆಳೆಯುವ ಉದ್ದೇಶ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಯಾ? ಹಿಂದುತ್ವ ಅಂತ ಮೋದಿ ಹಿಂದೆ RSS ಜೊತೆಗೆ BJPಯ ಜೊತೆಗೆ ಹೋಗ್ತಾ ಇರುವ ಯುವ ಸಮುದಾಯವನ್ನು ನಮ್ಮ ಕಡೆ ಬರಬೇಕು ಅನ್ನೋ ಉದ್ದೇಶ ಹಿಂದುತ್ವ ಇದೆಯಾ? ಪ್ರತಿಯೊಬ್ಬರ ಮನೆಯಲ್ಲೂ ಇದೆ. ಅದು ರಾಜಕಾರಣದ ವಸ್ತು ಆಗಬಾರ್ದು, ಅಷ್ಟೇ ನಮ್ಮ ನಿಲುವು. ನಾನು ನಾಳೆ ಬೆಳಗ್ಗೆ ನಮ್ಮಲ್ಲಿ ಪಂಚಲಿಂಗೇಶ್ವರ ಒಂದು ದೇವಸ್ಥಾನ ಇದೆ ಕೆರಗೋಡಲ್ಲಿ, 10 ಕೋಟಿ ರೂಪಾಯಿಯಲ್ಲಿ ಆ ದೇವಸ್ಥಾನ ಕಟ್ತಾ ಇದ್ದೀವಿ. ನಾಳೆ ಅಷ್ಟಮಂಗಳ ಪೂಜೆ ಇದೆ. ಅದು ರಾಜಕೀಯ ವಸ್ತು ಆಗಬಾರ್ದು. ಕೆರಗೋಡಲ್ಲಿ ಅದೇ ಕೆರಗೋಡಲ್ಲಿ ಧ್ವಜದ ವಿವಾದ ಎಲ್ಲೆಲ್ಲಿಗೆ ಹೋಯ್ತು? ಅದು ಹೇಳಕ್ಕೆ ಹೋದ್ರೆ 2 ದಿನ ಬೇಕು. ಸೊ ಅದೇ ಇದೇ ಅವ್ರ ರಾಜಕಾರಣ. ಇಸ್ ಅ ವೆರಿ ಗುಡ್ ಪಾಲಿಸಿ. ದಿಸ್ ಈಸ್ ದ ರಾಜಕಾರಣ. ಅದಕ್ಕೆ ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕೊಂಡು ಯಾಕೆ ಬಂದರು ಅಂತ ಅನ್ಸುತ್ತೆ ಅಲ್ಲಿಗೆ? ಅದು ಅವ್ರು ಎಲೆಕ್ಷನ್ ನಿಂತಿದ್ರಲ್ಲ, ಅವ್ರು ಕಾಯಿ ಹೊಡೆಯಕ್ಕೆ ಬಂದರು. ಅದು ಹೇಳೋದು ಬೇಡ, ಒಂದು ನಿಮಿಷದಲ್ಲಿ ಹೇಳ್ತೀನಿ. ಹೇಳಿ. ಒಂದು ಹುಡುಗರ ಗುಂಪು, ನಾನು 2 ವರ್ಷಕ್ಕೆ ಮುಂಚೆ ಅನಿಸುತ್ತೆ ಅಸೆಂಬ್ಲಿಗೆ ಹೋಗೋದಿದ್ದೆ ಬೆಳಗಾವಿಯಲ್ಲಿ. ನನ್ನ ಹತ್ರ ಬಂದು ಅಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ. ಆ ಆಂಜನೇಯ ದೇವಸ್ಥಾನಕ್ಕೆ ಗದೆ ನಾನೇ ಕೊಟ್ಟಿದ್ದೀನಿ, ಮೊನ್ನೆ ಪೈಂಟು ನಾನೇ ಮಾಡಿಸಿದ್ದೀನಿ. ನಾನು ಹೇಳ್ತಾ ಇರೋದು 100ಕ್ಕೆ 100 ಕೂಡ ಸತ್ಯ. ಓಕೆ. ನಾನು ಅಸೆಂಬ್ಲಿಗೆ ಹೋಗೋ ಟೈಮಲ್ಲಿ ಬಂದು ಅಣ್ಣ ದೇವಸ್ಥಾನ ಮುಂದೆ ಗಡಗಂಬ ನಡೆಸ್ತೀವಿ ಅಂದರು. ನಾನು ಹೇಳಿದೆ ಅಲ್ಲಿಗೆ 1.5 ಕೋಟಿ ರೂಪಾಯಿ ಹಾಕಿದ್ದೀನಿ, ಬಸ್ ಸ್ಟ್ಯಾಂಡ್ ಮಾಡೋಣ ಅಂತ. ಅದು ಬಸ್ ಸ್ಟ್ಯಾಂಡ್ ಜಾಗ, ಬಟ್ ನಾನು ಸ್ಪಾಟಿಗೆ ಬಂದು ನೋಡ್ತೀನಿ, ಲೆಟ್ ಇಟ್ ಬಿ ಅಂತ. ಆ ಹೋರಾಟ ಮಾಡ್ತಿದ್ದನು ಇವಾಗ ನಮ್ಮ ಜೊತೆನೇ ಇದ್ದಾನೆ. ಅವನ್ನೆಲ್ಲ ಸತ್ಯ ಹೇಳ್ತಾ ಇರ್ತಾನೆ ಏನೇನಾಯಿತು ಅಂತ. ಗಡಗಂಬ ನೆಡೋದು ಆಯಿತು. ಅಲ್ಲಿ ಇದು ಮಧ್ಯ ರೋಡ್ ಇದೆ, ಹೈವೇ ಅದು, ಬೀದರ್ ಮಂಡ್ಯ ಹೈವೇ. ಈ ಕಡೆ ಆಂಜನೇಯ ದೇವಸ್ಥಾನ, ಈ ಕಡೆ ಒಂದು ಮಾರಮ್ಮನ ದೇವಸ್ಥಾನ. ಇಲ್ಲಿ ಗಡಗಂಬ ನೆಡ್ತೀವಿ. ಅದು ನೀವು ಗಡಗಂಬ ನೆಡಂಗಿದ್ರೆ ನಡಿ, ನಂದೇನು ತೊಂದರೆ ಇಲ್ಲ. ಬಟ್ ಆ ಕಡೆ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಇದ್ದೀವಿ. ನೀವು ಗಡಗಂಬ ನಡ್ಕೊಳಗಿದ್ರೆ ನಾನು ಬಸ್ ಸ್ಟ್ಯಾಂಡ್ನ ಬೇರೆ ಕಡೆ ಮಾಡ್ತೀನಿ, ನಾನು ಅಸೆಂಬ್ಲಿಗೆ ಹೋಗ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ಅಸೆಂಬ್ಲಿಗೆ ಹೋದೆ, ಬಂದಮೇಲೆ ನಾನು 25,000 ಕೊಡ್ತೀನಿ ಅಂತ ಹೇಳಿದ್ದೆ ಗರುಡಗಂಬಕ್ಕೆ. ಇದ್ದಕ್ಕಿದ್ದಂಗೆ ಒಂದಿನ ನಾನು ಆ ರೋಡಲ್ಲಿ ಓಡಾಡ್ತಾ ಇರ್ಬೇಕು, ದೊಡ್ಡದು 100 ಅಡಿದು ಒಂದು ಕಂಬ ನಿಲ್ಲಿಸ್ತಾ ಇದ್ರು. ನಾನು ನೋಡಿದೆ ಏನೋ ಕಂಬ ನಿಲ್ಲಿಸ್ತಾರೆ, ನಾನು ಕೇಳೇ ಇಲ್ಲ, ಒಂದು ವಾರ ಕೇಳೇ ಇಲ್ಲ. ಹೋದೆ. ನಾನು ನಾಳೆ ನಂಬಿರುವ ಪಂಚಲಿಂಗೇಶ್ವರ ನಾಣೆಗೂ ಇದು ಸತ್ಯ. ನಾನು ಹೇಳ್ತಾ ಇರೋದು 100ಕ್ಕೆ 100. ನಾಳೆ ನಾನು ದೇವಸ್ಥಾನ ಪೂಜೆ ಮಾಡ್ತಾನೋ ಇದೇ ಸತ್ಯ. ಬಂದೆ, ಹೋದೆ, ನೋಡೆಲ್ಲ. ಆಮೇಲೆ ಒಂದು ಕೇಸರಿ ಜೊತೆ ಅರ್ಥ ಆಯಿತು 3ನೇ ದಿನಕ್ಕೆ. ನಾನೇನು ಕೇಳೋಕ್ಕೆ ಹೋಗಿಲ್ಲ, ನಾನು ಬರ್ತಾ ಇದೆ. ಆಮೇಲೆ ಒಬ್ಬ ದಲಿತ ಯುವಕ ಬಂದ. ಅವನು BJP, ಅಲ್ಲೊಂದು RSS ಸ್ಕೂಲ್ ಇದೆ, ಅದರ ಬೆಂಬಲಿದ ಹುಡುಗ ಬಂದ. ಅಣ್ಣ ಕೇಸರಿ ಧ್ವಜ ಹಾಕೋರೆ, ನಮ್ಮ ಅಂಬೇಡ್ಕರ್ ಧ್ವಜ ಹಾಕೋಕ್ಕೆ ಪರ್ಮಿಷನ್ ಕೊಡಬೇಕು, ಎಲ್ಲ ಹಾಕೋರೆ ಅಂದೆ. ಅಲ್ಲಿಂದ ಅವನು ಅಂದಮೇಲೆ ಒಕ್ಕಲಿಗರ ಒಂದು ಟೀಮ್ ಬಂದು, ಅಣ್ಣ ನಮ್ಮ ಧ್ವಜ ಹಾಕಕ್ಕೆ ಕೊಡಬೇಕು. 4 ಜನ ಬಂದು ನಮ್ಮ ಧ್ವಜ ಹಾಕಿ. ನಾನು ತಿರ್ಗಿ ಮೇಲೆ ನೋಡಿದೆ, ಏನಿದು ಅಂತ. ಆಮೇಲೆ ಕೇಳಿದೆ ಏನು ಕತೆ ಇದು ಅಂತ. 23ಕ್ಕೆ ಅಯೋಧ್ಯೆ ದೇವಸ್ಥಾನ ಉದ್ಘಾಟನೆ ಇದೆ, ಎಲ್ಲ ಕಡೆ ಕೇಸರಿ ಆಗ್ತಾಯಿದ್ದಾರೆ. PDO ಕೇಳಿದೆ ಅವಾಗ, ನಾವು ಕೇಸರಿ ಧ್ವಜ ಹಾಕ್ಕೊಳ್ತೀವಿ ಅಂತ ಹೇಳಿದರೆ 26ನೇ ತಾರೀಕು ಹೆಂಗೋ ಇದ್ರು ಇದೆಯಲ್ಲಣ್ಣ, ಅವತ್ತು ತಿಳಿಸ್ತಾರಂತೆ, ಭಾರತದ ಬಾವುಟ ಹಾಕ್ಸ್ತಾರೆ. ಆಯ್ತು ಬಿಡಿ, ನಮ್ಗೇನಾಗಬೇಕು ಅಂತ. ಈ ಹುಡುಗ ಇದ್ನಲ್ಲ, ನನ್ನ ಹತ್ರ ಬಂದಂಗೆ DC ಹತ್ರ ಹೋದ, ಒಂದು ಗ್ರೂಪ್ ಕರ್ಕೊಂಡು AC ಹತ್ರ ಹೋದ, ಪ್ರಿಯಾಂಕಾ ಖರ್ಗೆ ಹತ್ರ, ಎಲ್ಲರ ಹತ್ರ ಹೋಗಿ ಟೆಂಪ್ಟ್ ಮಾಡೋಕ್ಕೆ ಶುರು ಮಾಡ್ದ. ವ್ಯವಸ್ಥೆನ ಇನ್ವಾಲ್ವ್ ಮಾಡ್ದ. ಅದನ್ನು ಮಾಡಿಸ್ತಾ ಇರೋದು ಅವರೇ. ಆತ RSS ನಾವ್ಯಾರು ಕೇಳಲಿಲ್ಲಲ್ಲ ಒಂದು ವಾರ, ಅವನ್ನ ಇನ್ವಾಲ್ವ್ ಮಾಡಿಸಿದ್ರು. ಅಂದರೆ ಆತ RSSನ ಬೆಂಬಲ. ಹೌದು. ಅವ್ನು ಮೊನ್ನೆ ಯಾವುದೋ ನನ್ನ ಮನೆಗೆ ಬಂದೆ, ಗೆಟ್ ಔಟ್ ಅಂದೆ ನಾನು. ಇನ್ನು ಈ ಥರ ಎಲ್ಲ ಜನಗಳ ಹತ್ರ ಅಲ್ಲಿ ನೋಡ್ರಿ, ನಮ್ಮ ಮಂಡ್ಯದಲ್ಲಿ ಸಾಬ್ರನ್ನ ಒಕ್ಲಿಗಲೇ ಸಾಬಿ ಅಂತಾರೆ. ಸಾಬ್ರು ಗೌಡ ಬರಲ್ಲ ಇಲ್ಲಿ ಅಂತಾನೆ. ಅವ್ರು ಲಾಳ ಕಟ್ಟಕ್ಕೆ ಬೇಕು ನಮಗೆ. ಅವತ್ತಿಂದ ಅವರು ನಮಗೆ ಒಳ್ಳೇದು ಮಾಡಿದ್ದಾರೆ. ಗೌಡರು ಮುಸ್ಲಿಮ್ರಿಗೆ ಒಳ್ಳೇದು ಮಾಡಿದ್ದಾರೆ, ಮುಸ್ಲಿಮ್ರು ಗೌಡ್ರನ್ನೊಳ್ಳೆ ಅಣ್ಣ ತಮ್ಮದಿರ್ತಾರೆ. ಒಂದೇ ತಟ್ಟೆಲ್ಲಿ ಊಟ ಮಾಡಿಕೊಂಡು ಬದುಕಿರೋಂಥ ಊರದು. ಯಾವತ್ತು ಹಿಂದೂ ಮುಸ್ಲಿಂ ಕಥೆನೂ ಇಲ್ಲ, ಪಿಕ್ಚರು ಇಲ್ಲ. ನಾವು ಯಾರು ಇನ್ವಾಲ್ವ್ ಆಗಿಲ್ಲ. DC ಹೋಗಿ ಲೆಟ್ರ್ ಕೊಟ್ಟ, ಆಯಿತು. 26ನೇ ತಾರೀಕು ಬಾವುಟ ಹಾಕಿದ್ರು, ಸ್ವತಂತ್ರ ಬಾವುಟ ಹಾಕಿದ್ರು, ತ್ರಿವರ್ಣ ಧ್ವಜ ಏರು. ಸಂಜೆ ಇಳಿಸ್ಬಿಟ್ರು, ತಿರ್ಗಾ ಕೇಸರಿ ಧ್ವಜ ಹಾಕಿದ್ರು. ಆಮೇಲೆ ಒಂದು ಊಟ ಹಾಕ್ಬಿಟ್ರು, ಅದೇನೋ ಹನುಮನ್ ಬಾವುಟ. ನಾನು ಅದಕ್ಕೆ ಇನ್ವಾಲ್ವೇ ಆಗಿಲ್ಲ. DC ಆಯ್ತು ರೀ, ಅದೇನು ಫೈಲೆಲ್ಲ ತನ್ರಿ ಅಂದರು. ಅದರಲ್ಲಿ ಭಾರತದ ಬಾವುಟಕ್ಕೆ ಕೊಟ್ಟಿದ್ದಾರೆ. ಇದು ಇಶ್ಯೂ ಸ್ಟಾರ್ಟ್ ಆಯ್ತಲ್ಲ, ಆವಾಗ ಏನಾಯಿತು, ಭಾರತದ ಬಾವುಟವನ್ನು, ಕೇಸರಿ ಧ್ವಜನ ಇಳಿಸಿ ಭಾರತದ ಬಾವುಟವನ್ನು ಜಿಲ್ಲಾಡಳಿತ ಮಾಡಿದ್ರು. ನನ್ನನ್ನು ನಿಮ್ಮ ಥರ TV ಚಾನಲ್ ಅವರು ಮೈಕ್ ಇಟ್ಟರು. ಇಳಿಸಾದ ಮೇಲೆ
ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ಮಂಡ್ಯ MLA ಇಳಿಸ್ಬಿಟ್ಟ, ಅದು ಮಾಡ್ಬಿಟ್ಟ, ಇದು ಮಾಡ್ಬಿಟ್ಟ ಅಂತ ಇಳಿಸಿದ್ರು. ಇಷ್ಟೇ ಇಶ್ಯೂ, ಇದು ಬೇರೆ ಏನೂ ಅಲ್ಲ. ಅಲ್ಲ, ಮದ್ದೂರಲ್ಲಿ ಕಲ್ಲು ತೂರಾಟ ಆಯಿತು, ನಾಗಮಂಗಲದಲ್ಲಿ ಕಲ್ಲು ಅಲ್ಲಿನ ತೂರಾಟ ಆಗುತ್ತೆ. ಮುಸ್ಲಿಂ ಕಲ್ಲು ತೂರದಂಥ ಮುಸ್ಲಿಂ ಹುಡುಗರನ್ನ ಒದ್ದು ಒಳಗಾಕಿ ಅಂತ ಪ್ರೆಸ್ ಮೀಟ್ ಮಾಡಿದ್ರೆ ಫಸ್ಟ್ ನಾನು, ಯಾರೋ 4 ಜನ ಕಿಡಿಗೇಡಿ ಮಾಡಿದ್ದು ಎಲ್ಲರ ಮೇಲೂ ಬರುತ್ತೆ ಅಂತೇಳಿ ಫಸ್ಟ್ ನಾನು, ನಮ್ಮ ಮಂತ್ರಿ ಚಲುವಾಯಿ ಸಮೀರ್ ಇಬ್ಬರು ಅವ್ರನ್ನ ಫಸ್ಟ್ ಒದ್ದು ಒಳಗಾಕಿ ಅಂತೇಳಿ ಅರೆಸ್ಟ್ ಮಾಡಿದ್ದು ನಾವು. ಅದಾದಮೇಲೆ ರಾಜಕೀಯ ಮಾಡಿದ್ದು ಇವರು. ಅಲ್ಲಿ ಸಮಸ್ಯೆನೇ ಇದು ಸರ್, ಯಾರೋ ಕಲ್ಲು ತೂರಿದ್ರೆ ಅವ್ರು ಕಿಡಿಗೇಡಿಗಳು ಅಂತ ಆಗ್ತಾರೆ. ಯಾರೋ 4 ಜನ ಕಿಡಿಗೇಡಿಗಳು, ಯಾರೋ 4 ಜನ ಕಿಡಿಗೇಡಿಗಳು. ಈ ಕಡೆಯಿಂದ ಏನಾದರೂ ಬಿಜೆಪಿ ಅವರ ಸಂಘಟಿತ ಪ್ರಯತ್ನ ಅಂತ ಆಗುತ್ತೆ. 4 ಜನ ಮದ್ದೂರಲ್ಲಿ ಕಲ್ಲು ಹೊಡೆದಂಥ ಮುಸ್ಲಿಂ ಹುಡುಗರನ್ನ ಒದ್ದು ಒಳಗಾಕಿ ಅಂತ ಹೇಳಿದ್ದೆ ನಾವು. ಕಿಡಿಗೇಡಿ ಅಂತ ನೇರ ಹೇಳ್ತಾ ಇದ್ದೀನಲ್ಲ, ಹೊಡೆದವ್ರನ್ನ ಒದ್ದು ಒಳಗಾಕಿ ಅಂತ ಹೇಳಿದ್ದೆ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.